ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರೀನಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಎಲ್ಲರಿಗೂ ಹೋಗ್ಬಿಡೋಣ. ಮೊದಲನೇ ಅಪ್ಡೇಟ್ ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ. ಓಕೆ, ಮೊದಲನೇ ಅಪ್ಡೇಟು BCCI ಏನು ಯೋಚನೆ ಮಾಡ್ತಾ ಇದೆ ಅಂತಿದೆ. ಹೊಸ ವಿಚಾರ ಏನಲ್ಲ, ಗೊತ್ತಿರೋವಂಥ ವಿಚಾರ ಈ ಥರ ಮಾಡ್ತಾರೆ ಅಂತ. ಇನ್ನೇನು IPL ಮತ್ತು ವರ್ಲ್ಡ್ ಕಪ್ಪು ಮಗಳೇ ಬಂದಿರೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಏನೊಂದು 20 ದಿನ 15 ದಿನ ಎಲ್ಲ ಏನು ಟೈಮ್ ಸಿಗೋದಿಲ್ಲ ಇಂಡಿಯನ್ ಪ್ಲೇಯರ್ಸ್ಗಳಿಗೆ ಪ್ರಿಪೇರ್ ಆಗೋದಕ್ಕೆ. ಇನ್ನೇನು ಪ್ರಿಪೇರ್ ಆಗಿರ್ತಾರೆ IPL ಇರುವಂಥ ಪ್ಲೇಯರ್ಸ್ಗಳನ್ನೇ ಎಲ್ಲ ಅಲ್ಲಿ ವರ್ಲ್ಡ್ ಕಪ್ಪಲ್ಲೂ ಕೂಡ ಇರ್ತಾರೆ, ಮೇಯ್ನ್ ಇಂಡಿಯನ್ ಪ್ಲೇಯರ್ಸ್ಗಳೆಲ್ಲ. ಬಟ್ ಆದ್ರೂ ಕೂಡ BCCI ಈ ಥರ ಒಂದು ಮೂನ ಮಾಡುತ್ತೆ ಅಂತ ಅಪ್ಡೇಟ್ ಬಂದಿದ್ದು ಮುಂಚೆನೇ ಗೊತ್ತು. ಇದೇ ಥರ ಮಾಡಬೇಕು ಕೂಡ ಹೌದು. ಯಾಕಂದರೆ ಪ್ಲೇ ಆಫ್ಸಲ್ಲಿ ಇಲ್ಲೇ ಇರೋವಂಥ ಪ್ಲೇಯರ್ಸ್ಗಳನ್ನ, ಇಂಡಿಯನ್ ಪ್ಲೇಯರ್ಸ್ಗಳನ್ನ, ಮೇಯ್ನ್ ಇಂಡಿಯನ್ ಪ್ಲೇಯರ್ಸ್ಗಳನ್ನ ಆದಷ್ಟು ಬೇಗ ನೀವು USA ಕಳಿಸ್ಲೇಬೇಕು. ಅಲ್ಲಿ ಪ್ರಿಪ್ರೇಷನ್ನ, ಅಲ್ಲಿ ಒಂಥರ ಅನಾಲಿಸಿಸ್ ಎಲ್ಲ ಮಾಡಲೇಬೇಕು. ಸೊ ಆ ಥರ BCCI ಮಾಡ್ತಾರಂತೆ. ಯಾರ್ಯಾರು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿಲ್ಲ ಅಂಥ ಪ್ಲೇಯರ್ಸ್ಗಳನ್ನ, ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿರೋವಂಥ ಪ್ಲೇಯರ್ಸ್ಗಳನ್ನ ಬಿಟ್ಟು ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗದೇ ಇರೋವಂಥ ಪ್ಲೇಯರ್ಸ್ಗಳನ್ನ, ಅಂದರೆ ವರ್ಲ್ಡ್ ಕಪ್ಪಿಗೆ ಸೆಲೆಕ್ಟ್ ಆಗಿರೋವಂಥ ಸ್ಕ್ವಾಡ್ ಮೆಂಬರ್ಸಲ್ಲಿ ಪ್ಲೇ ಆಫ್ಸ್ಗೆ ಇಲ್ಲೇ ಇರೋವಂಥ ಪ್ಲೇಯರ್ಸ್ಗಳನ್ನ ಆದಷ್ಟು ಬೇಗ ಲೀಗ್ ಸ್ಟೇಜ್ ಮುಗಿತಾ ಇದ್ದಂಗೆ ಕಳಿಸ್ಬೇಕು ಅನ್ನೋ ಥರ ಏನೋ ಒಂದು ಸ್ಟ್ರಾಟಜಿನ ಇಟ್ಕೊಂಡಿದ್ದಾರಂತೆ. ಅದು ಆಬ್ವಿಯಸ್ಲಿ ಮಾಡಲೇಬೇಕು. ಇನ್ನೇನು ಗೆಣಸಾಕಿ ಎತ್ತತ್ತಾರೆ ಇಲ್ಲಿ ಕೂತ್ಕೊಂಡಲ್ಲಿ ಪ್ಲೇ ಆಫ್ಸ್ಗೆ ಇಲ್ಲೇ ಇರೋರು, ಅದಕ್ಕೋಸ್ಕರ ಹೋಗಲೇಬೇಕು. ಅದನ್ನು ಮಾಡ್ತಾರೆ ಅಷ್ಟೇ BCCI. ಅಪ್ಡೇಟ್ ಬಿಟ್ಟು ವಿರಾಟ್ ಕೊಹ್ಲಿ ನಮ್ಮ ಕಿಂಗ್ ಕೊಹ್ಲಿದು ಅವ್ರು ಆಡ್ತಾ ಇಲ್ಲ ಅಂದರೂ ಕೂಡ ಅವ್ರ ಮ್ಯಾಟರ್ ಚರ್ಚೆಲಂತೂ ಖಂಡಿತ ಇದ್ದೇ ಇರುತ್ತೆ. ಬೆನ್ ಸ್ಟೋಕ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಹೌದು, ಗೊತ್ತು ನಮಗೆ, ವಿರಾಟ್ ಕೊಹ್ಲಿ ಅವರು ಈ ಸೀರೀಸ್ನ ಮಿಸ್ ಮಾಡ್ಕೊಂಡಿರೋದು ಒಂದು ಬಿಗ್ ಲಾಸ್. ಅದು ಯಾವುದೇ ವಿಚಾರದಲ್ಲಾಗಿದ್ರು ಕೂಡ ಒಂಥರ ಬಿಗ್ ಲಾಸ್. ಇಂಡಿಯಾ ಗೆದ್ದರು ಒಂಥರ ಬಿಗ್ ಲಾಸು, ಸೋತರು ಒಂಥರ ಬಿಗ್ ಲಾಸು ಅನ್ನೋ ಥರನೇ ಹೇಳಿದ್ದಾರೆ. ಯಾಕೆಂತಂದರೆ ವಿರಾಟ್ ಕೊಹ್ಲಿ ಇಲ್ಲ ಅಂತ ಮ್ಯಾಚ್ನ ನೋಡದೇ ಇರೋರು ಸ್ವಲ್ಪ ಜನ ಅಂತೂ ಖಂಡಿತ ಇದ್ದೇ ಇರ್ತಾರೆ. ನಾನೇನು ಹೆವಿ ಬಿಲ್ಡಪ್ ಕೊಡ್ತಾ ಇಲ್ಲ, ಇದನ್ನು ಸುಮಾರು ಜನ ಕಾಮೆಂಟಲ್ಲಿ ಕೂಡ ಹಾಕಿರ್ತೀರ. ಈ ಕಾಮೆಂಟಲ್ಲಿ ಹಾಕಿ ನೀವು ವಿರಾಟ್ ಕೊಹ್ಲಿ ಇಲ್ಲ ಅಂತ ಎಷ್ಟು ಜನ ಮ್ಯಾಚ್ನ ನೋಡೋದಿಲ್ಲ ಅಂತ ನೋಡ್ತೀರಾ, ಬಟ್ ಅಷ್ಟೊಂದು ಅಟೆನ್ಷನ್ ಕೊಟ್ಬಿಟ್ಟು ನೋಡೋದಿಲ್ಲ. ಸೊ ಓಕೆ, ಇವ್ರು ಕೊಟ್ಟಿರೋ ಒಂದು ಸ್ಟೇಟ್ಮೆಂಟು, ವಿರಾಟ್ ಕೊಹ್ಲಿ ಅವರು ಇಲ್ಲೇ ಇರೋದು ನಮಗೂ ಕೂಡ ಬೇಜಾರಾಗಿದೆ. ಆದಷ್ಟು ಬೇಗ ಅವರು ಏನಾಗಿದೆ ಅದೆಲ್ಲ ಮುಗಿಸ್ಕೊಂಡು ಬಂದು ಆಡಲಿ, ಆನ್ ಫೀಲ್ಡ್ ಅವರು ಕಾಣಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಒಬ್ಬ ಆಪೋನೆಂಟ್ ಕ್ಯಾಪ್ಟನ್ನಿಂದ ಈ ಥರ ಒಂದು ಮಾತು ಕೇಳಬೇಕು ಅಂತಂದರೆ ಆ ವ್ಯಕ್ತಿಯ ಗತ್ತೇನು ಅಂತ ಅರ್ಥ ಮಾಡ್ಕೋಬೇಕು ಅಷ್ಟೇ ಅವರ ಹೇಟರ್ಸು. ಅಪ್ಡೇಟ್ ಮತ್ತು ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ರೀಪ್ಲೇಸ್ಮೆಂಟ್ ಆಗಿದೆಯಲ್ಲ ಇವಾಗ ಹಾರ್ದಿಕ್ ಪಾಂಡ್ಯ ಅವರಿಂದ ಮುಂಬೈ ಇಂಡಿಯನ್ಸ್ಗೆ, ಇದು ಬೆನಿಫಿಟ್ ಆಗುತ್ತೆ ಮುಂಬೈ ಇಂಡಿಯನ್ಸ್ಗೆ ಅಂತ ಹೇಳಿದ್ದಾರೆ ಸುನಿಲ್ ಗವಾಸ್ಕರ್ ಅವರು. ಅವರ ಓನ್ ಅನಾಲಿಸಿಸ್ ಪ್ರಕಾರ ಅವ್ರು ಹೇಳಿದ್ದಾರೆ. ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗಳು ಮೆಜಾರಿಟಿ ಆಫ್ ದೆಮ್ ಇದನ್ನು ಧಿಕ್ಕರಿಸ್ತಾರೆ. ಎಲ್ಲರೂ ಕೂಡ ಮೆಜಾರಿಟಿ ಆಫ್ ದೆಮ್ ಇದನ್ನು ಧಿಕ್ಕರಿಸ್ತಾರೆ. ರೋಹಿತ್ ಶರ್ಮಾಗಿಂತ ಪುಡಾಂಗ್ ಕ್ಯಾಪ್ಟನ್ ಬೇಕಾಗಿರೋ ನಿಮಗೆ ಅಂತ. ಸೊ ಓಕೆ, ಏನೋ ಅವ್ರು ಜೋಶಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, ಏನೋ ಬೆನಿಫಿಟ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ. ಲಾಸ್ಟ್ 2 ಸೀಸನ್ನ ಇವರು ನೋಡಿದರೆ ಅಂತ ಕಾಣ್ಸುತ್ತೆ ಕ್ಲೋಸ್ ಆಗಿ. ಲಾಸ್ಟ್ 2 ಸೀಸನ್ನ ಅನಾಲಿಸಿಸ್ ಮಾಡಿಬಿಟ್ಟು ಈ ಒಂದು ನಿರ್ಧಾರ ಕೊಟ್ಟಿದ್ದಾರೆ, ಅಂದರೆ ಈ ಒಂದು ಸ್ಟೇಟ್ಮೆಂಟಾಗಿ ಕೊಟ್ಟಿದ್ದಾರೆ ಅಂತ ಕಾಣ್ತಿದೆ ಸುನಿಲ್ ಗವಾಸ್ಕರ್ ಅವರು. ಲಾಸ್ಟ್ 2 ವರ್ಷದಿಂದ ಅವರ ಕ್ಯಾಪ್ಟನ್ಸಿ ಅಷ್ಟೊಂದು ಹೇಳ್ಕೊಳ್ಳೋ ಥರ ಏನಿಲ್ಲ. ಅದ್ರ ಹಿಂದೆ ಮಸ್ತಾಗಿತ್ತು, ಬಟ್ ಲಾಸ್ಟ್ 2 ವರ್ಷ ಅಷ್ಟೊಂದು ಆನ್ ಪಾಯಿಂಟಾಗಿ ಪರ್ಫಾರ್ಮ್ ಮಾಡೋಕ್ಕೂ ಆಗಿಲ್ಲ, ಜೊತೆಗೆ ಟೀಮ್ನ ಕೂಡ ಮೇಲ್ಗಡೆ ತೊಗೊಂಡೋಗೋಕ್ಕಾಗಿಲ್ಲ. ಆದ್ದರಿಂದ ಇವ್ರಿಗೆ ಕ್ಯಾಪ್ಟನ್ಸ್ನ ಚೇಂಜ್ ಮಾಡಿರೋದು, ಹಾರ್ದಿಕ್ ಪಾಂಡ್ಯ ಬಂದಿರೋದು ಇವ್ರಿಗೆ ಏನೋ ಅಮರಾಮರಿ ಬಂದ್ಬಿಡುತ್ತೆ, ಇವರು ಕಪ್ ಗೆದ್ಬಿಡ್ತಾರೆ ಅನ್ನೋ ಫೀಲಲ್ಲಿ ಸುನಿಲ್ ಗವಾಸ್ಕರ್ ಇದ್ದಾರೆ. ಅದಕ್ಕೆ ಸೀಸನ್ ಎಂಡ್ ಆಗೋ ಅಷ್ಟರಲ್ಲಿ ಏನಾದ್ರು ಒಂದು ಉತ್ತರ ಕೊಡ್ತಾರ ಅಂತ ಹಾರ್ದಿಕ್ ಪಾಂಡ್ಯ ಅವರು ಕಾದು ನೋಡಬೇಕು. ಅಪ್ಡೇಟ್ ಬಿಫೋರ್ ನಾಳೆ ನಡೀತಾ ಇರುವಂಥ ಟೆಸ್ಟ್ ಮ್ಯಾಚ್ಗೆ ನಮ್ಮ ಇಂಡಿಯಾದು ಮೋಸ್ಟ್ ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ರೆಡಿ ಆಗಿದೆ. ಅದನ್ನು ನಾನು ಹೇಳಿದ್ದೆ ಮುಂಚೆನೇ, ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ರಿಪೋರ್ಟ್ಸನ್ನು ಕೂಡ ಇದನ್ನೇ ಸಜೆಸ್ಟ್ ಮಾಡ್ತಾ ಇದೆ, ಇವರೇ ಆಗಿರ್ಬೋದು, ಇವರೇ ಆಡ್ತಾರೆ ಅಂತ. ಸೊ ಅದು ಯಾರ್ಯಾರು ಅಂತ ನೋಡ್ಕೊಂಬಿಡಿ. 3 ಜನ ಇನ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಅದು ಸರ್ಫರಾಜ್ ಖಾನು, ಜೊತೆಗೆ ಮೊಹಮ್ಮದ್ ಸಿರಾಜು, ಜೊತೆಗೆ ಧ್ರುವ್ ಜುರಲ್ಲು. ಈ 3 ಜನ ಅಂದರೆ ಇವರಿಬ್ರು ಡೆಬ್ಯೂ ಮಾಡ್ತಾರೆ ಅಂತ. ಸರ್ಫರಾಜ್ ಖಾನ್ ಮತ್ತು ಧ್ರುವ್ ಜುರಲ್ ಒಂದೇ ಮ್ಯಾಚಲ್ಲಿ ಡೆಬ್ಯೂ ಮಾಡ್ತಾರೆ ಇಂಡಿಯಾಗೆ ಅಂತ. ಒಂದು ವೇಳೆ ಈ ಥರ ಆಯಿತು ಅಂತಂದರೆ ಒಬ್ಬಿಯಸ್ಲಿ ಅವ್ರಿಗಂತೂ ಒಂಥರ ಮ್ಯಾಚ್ ಟು ರಿಮೆಂಬರ್ ಅಂತೂ ಖಂಡಿತ ಆಗುತ್ತೆ. ಅಪ್ಡೇಟ್ ನಂಬರ್ 5, ವರುಣ್ ಚಕ್ರವರ್ತಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಸೈಡ್ ಲೈನ್ ಆಗೋಗ್ಬಿಟ್ಟಿದ್ದೀನಿ ಗುರು ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಅಂತ. ನಾನು ಯಾರೂ ಕನ್ಸಿಡರೇ ಮಾಡ್ತಾ ಇಲ್ಲ. ಇಂಜುರಿ ಅನ್ನೋ ಒಂದು ಕಾರಣನ, ಒಂದು ನೆಪನ ಸುಮ್ಮನೆ ಓಡ್ತಾ ಇದ್ದಾರೆ. ನಾನು ಸೈಡ್ ಲೈನ್ ಆಗೋಗ್ಬಿಟ್ಟಿದ್ದೀನಿ ಅಂತ. ಫಸ್ಟ್ ಆಫ್ ಆಲ್ ಇವ್ರನ್ನ ಸೆಲೆಕ್ಟ್ ಮಾಡಿದ್ದೇನೆ ನನ್ನ ಪ್ರಕಾರ ಒಂಥರ ಇವ್ರದ್ದು ನಸೀಬು ಅಂತ ಹೇಳಬೇಕು. ಎಷ್ಟೆಷ್ಟೋ ಕಷ್ಟಪಟ್ಟರು ಅಂಥ ಪ್ಲೇಯರ್ಸ್ಗಳು. ಜಸ್ಟ್ ಇವ್ರು IPL ಅಲ್ಲಿ ಒಂದು ಸ್ವಲ್ಪ ಮ್ಯಾಚ್ಗಳು ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು ಅನ್ನೋ ಮಾತ್ರಕ್ಕೆ ಮಿಸ್ಟ್ರಿ ಇದೆ ಅಂತ ತಗೊಂಬಂದು ಇಳಿಸಿದ್ರು. ಆಮೇಲೆ ಹಿಸ್ಟ್ರಿನೇ ಆಗೋಗ್ಬಿಡ್ತು ಇವ್ರದ್ದು ಇಂಡಿಯನ್ ಟೀಮಲ್ಲಿ, ಕಳೆದೇ ಹೋಗ್ಬಿಟ್ರು.
ಇವ್ರು ಸೆಲೆಕ್ಟ್ ಆಗಿದೆ ನನ್ನ ಪ್ರಕಾರ ಅಷ್ಟೊಂದು ಕನ್ವಿನ್ಸಿಂಗ್ ಅನ್ನಿಸ್ತಿಲ್ಲ. ಬಟ್ ಇವ್ರು ಇವಾಗ ನಾನು ಸೈಡ್ ಲೈನ್ ಆಗೋಗ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಅವ್ರು ಇನ್ನೂ ಕೆಲಸ ಮಾಡ್ಬೇಕು, ಇನ್ನೂ ವರ್ಕ್ ಮಾಡಿಬಿಟ್ಟು ಡೊಮೆಸ್ಟಿಕಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿಬಿಟ್ಟು ಇಲ್ಲ ಆಗೋರು ನಾವು ಅಜಿತ್ ಚಾಲನೆ ಸೈಡ್ ಲೈನ್ ಮಾಡಿ ಬಿಸಾಕಿದಂಥ ಇಂಡಿಯನ್ ಟೀಮ್ ಇದು, BCCI ಇದು. ಇವರೆಲ್ಲ ಯಾವ ಮೂಲೆ ಆಗಿರೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನೀವು ಕಾಮೆಂಟಲ್ಲಿ ಹಾಕಿ ಇವರ ಸ್ಟೇಟ್ಮೆಂಟ್ ನಿಮಗೆ ಏನು ಅನ್ನಿಸ್ತಾ ಇದೆ ಅಂತ. ಚಾಲ್ನ ನೋಡ್ತು ಅಂತಂದರೆ ಇವರ ಸ್ಟೇಟ್ಮೆಂಟು ಎದ್ದು ಬಿದ್ದು ನಗನ ಅಂತ ಅನ್ನಿಸ್ತಾ ಇದೆ. ಸಿಗೋಣ, ಬಾಬಾ.